ದೇವಿ ಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮೇ 23ನೇ ತಾರೀಕು ಶನಿವಾರ. ನಾಳೆಯಿಂದ ಈ 7 ರಾಶಿಯವರಿಗೆ ರಾಜಯೋಗ ಚಕ್ರಬಡ್ಡಿಯಂತೆ ದುಡ್ಡು ಬರಲಿದೆ ಆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದದಿಂದ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಬನ್ನಿ. ನಾಳೆ ಮೇ 23 ಶನಿವಾರ. ನಾಳೆ ಈ 7 ರಾಶಿಯವರಿಗೆ ರಾಜಯೋಗ ಚಕ್ರಬಡ್ಡಿಯಂತೆ ದುಡ್ಡು ಬರಲಿದೆ ಆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದ. ಈ ರಾಶಿಯವರ ಮೇಲೆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದ ಇರೋದ್ರಿಂದ ತುಂಬ ಲಾಭನೇ ಇದೆ, ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳಲಾಗುತ್ತೆ. ಇಷ್ಟು ದಿನ ಇವರು ಅನುಭವಿಸಿದ ಕಷ್ಟ ನೋವುಗಳನ್ನೆಲ್ಲ ಇವರಿಗೆ ಮುಕ್ತಿಯನ್ನು ಕಂಡುಕೊಂಡು ಇನ್ಮೇಲೆ ಅವರಿಗೆ ನೆಮ್ಮದಿಯ ಜೀವನವನ್ನು ಅನುಭವಿಸುವ ದಾರಿ ನಾಳೆ ಅವರಿಗೆ ಕಂಡುಬರುತ್ತೆ. ಇವರ ಜೀವನದಲ್ಲಿ ಇರುವ ಎಲ್ಲ ಕಷ್ಟ ಸಮಸ್ಯೆಗಳಿಗೂ ಒಂದು ಉತ್ತಮವಾದ ಒಳ್ಳೆಯ ಪರಿಹಾರ ನಾಳೆ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊ. ಒಂದೇ ಬಾರಿಗೆ ಯಾರು ಏನೇ ಹೇಳಿದ್ರು ಅವ್ರನ್ನ ನಂಬಕ್ಕೆ ಹೋಗಬೇಡಿ. ಅವ್ರು ಯೋಚಿಸಿ ನಂಬಿ. ನಿಮಗೆ ಉದ್ಯೋಗದಲ್ಲಿ ತೃಪ್ತಿ ಅನ್ನೋದು ಸಿಗುತ್ತೆ. ನಿಮ್ಮ ವ್ಯವಹಾರದ ವಿಷಯದಲ್ಲಿ ನೀವು ಸಣ್ಣ ಪ್ರಯಾಣ ಮಾಡುವ ಸಂದರ್ಭ ಕಂಡು ಬರ್ತದೆ. ಹಾಗೆ ಯಾರು ಅಸ್ತವ್ಯಸ್ತ ಹುಷಾರಿಲ್ಲದವರು ಕಂಡು ಬಂದರೆ ನೀವು ಅವರಿಗೆ ಸ್ವಲ್ಪ ಧೈರ್ಯ ತುಂಬಿ ಅವರಿಗೆ ಸಹಾಯ ಮಾಡೋದನ್ನು ನೀವು. ಉದ್ಯೋಗಸ್ಥರಿಗೆ ನೈತಿಕ ನಿಮಗೆ ಲಾಭ ಹೊಸ ಜನರ ನಿಮಗೆ ಸಂಪರ್ಕದಿಂದ ನಿಮಗೆ ಲಾಭ ಕಾಣುತ್ತೆ. ಹಾಗೆ ನಿಮ್ಮ ಕಟ್ಟಡ ನಿರ್ಮಾಣ ನಿಮಗೆ ಅದು ಶುರು ಆಗುತ್ತೆ. ನಾಳೆ ಯಾರಾದ್ರು ಮನೆ ಕಟ್ಟಕ್ಕೆ ಶುರು ಮಾಡಬೇಕು, ಏನಾದ್ರು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂದರೆ ಅದು ನಾಳೆಯಿಂದ ನಿಮಗೆ ಶುರು ಆಗುತ್ತೆ. ವಾಹನ ಖರೀದಿ ಮಾಡಬೇಕು ಅಂತಿರೋರು, ಇಲ್ಲ ಯಾವ್ದಾರು ಹಳೆ ವಾಹನ ಮಾರಾಟ ಮಾಡಬೇಕು ಅಂತಿರೋರಿಗೆ ಅದರಲ್ಲಿ ಲಾಭವಿದೆ. ನಿಮ್ಮ ಬಂಧು ಮಿತ್ರರ ಮನೆಗಳಲ್ಲಿ ಶುಭ ಕಾರ್ಯಕ್ಕೆ ನೀವು ನಾಳೆ ಭಾಗಿಯಾಗೋ ಸಂದರ್ಭ ಕಂಡುಬರುತ್ತೆ. ಇನ್ನು ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಶಾಂತಿ ಅನ್ನೋದು ಉಂಟಾಗುತ್ತೆ. ಆತ್ಮೀಯ ಬಂಧು ಮಿತ್ರರ ಭೇಟಿಯಿಂದ ನಿಮಗೆ ಸಂತಸ ಉಂಟಾಗುತ್ತೆ. ಹಾಗೆ ನಿಮ್ಮ ಉದ್ಯೋಗದಲ್ಲಿ ಸಂತಸಮಯದ ವಾತಾವರಣ ಉಂಟಾಗುತ್ತೆ. ಉದ್ಯೋಗಸ್ಥರಿಗೆ ಆಶಾದಾಯಕ ಅವಕಾಶಗಳು ಸಿಗ್ತಾ. ಈ ಒಂದು ಸಂದರ್ಭದಲ್ಲಿ ಗೃಹಿಣಿಯರ ಒಂದು ಉದ್ಯಮ ಉನ್ನತ ಸ್ಥಾನದಲ್ಲಿ ಕಾಲಕ್ಕೆ ತಕ್ಕಂತೆ ನಿಮಗೆ ಬರುವ ಸಹಾಯಗಳನ್ನು ನೀವು ಸ್ವೀಕರಿಸಬೇಕು. ಸಣ್ಣ ಉದ್ಯಮದಲ್ಲಿ ನೀವು ಇರೋರು ಅಂದರೆ ಜೇನುಗಾರಿಕೆ ವ್ಯವಸಾಯದಲ್ಲಿ ಲಾಭ ಇದೆ. ಹಾಗೆ ನೀವು ಸಣ್ಣ ಹೊಸ ಜವಾಬ್ದಾರಿಗಳನ್ನು ನಿಮಗೆ ಸಿಗುತ್ತೆ. ಅದರಿಂದ ನಿಮಗೆ ಒಳ್ಳೆ ಲಾಭ ಹಾಗೆ ನೆಮ್ಮದಿಯನ್ನು ಕಂಡುಬರುತ್ತೆ. ನಿವೇಶನ ಖರೀದಿ ಹಾಗೂ ಮಾರಾಟ ಅಂದರೆ ಮನೆ ನೀವು ಖರೀದಿಸಬೇಕಾದ್ರೆ ಇಲ್ಲ ಮಾರಾಟ ಮಾಡಬೇಕು ಅನ್ನೋರಿಗೆ ಈ ಸಂದರ್ಭದಲ್ಲಿ ನಿಮಗೆ ಲಾಭ ಕಾಣುತ್ತೆ. ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಕೀರ್ತಿ ಅನ್ನೋದು ಸಿಗುತ್ತೆ. ಹಾಗೆ ಸರ್ಕಾರಿ ನೌಕರರಿಗೆ ನಿಮಗೆ ನಿಮ್ಮ ಕೆಲಸಗಳಲ್ಲಿ ಅನುಕೂಲ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅಪರಿಚಿತ ವ್ಯಕ್ತಿಯಿಂದ ನಿಮಗೆ ಈ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಿಮಗೆ ಅವರಿಂದ ಸಹಾಯ ಸಿಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಉದ್ಯೋಗಕ್ಕೆ ಹೊರಗಡೆ ನೋಡ್ತಾ ಇದ್ದೀರಾ, ಇಲ್ಲ ಹೊರಗಡೆ ದೇಶದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ದೊಡ್ಡದು ಮಾಡಬೇಕು ಶುರು ಮಾಡಬೇಕು ಅಂತಿರೋರು, ನಿಮ್ಮ ಇನ್ನು ಓದಬೇಕು, ಹೊರಗಡೆ ಓದಬೇಕು, ಇಲ್ಲ ಇಲ್ಲೇ ಆದ್ರೂ ನಾವು ಉನ್ನತ ಮಟ್ಟದ ಶಿಕ್ಷಣಕ್ಕೆ ನೀವು ಓದಬೇಕು ಶುರು ಮಾಡಬೇಕು ಅಂತಿರೋರಿಗೆ ಖಂಡಿತವಾಗ್ಲೂ ಶುರು ಮಾಡ್ಬೋದು. ಇದು ನಿಮಗೆ ಉತ್ತಮ ಸಮಯ ಶುರು ಮಾಡಲಿಕ್ಕೆ ಅಂತ ಹೇಳ್ಬೋದು. ದಾಯಕವಾಗಿರುತ್ತೆ. ನಿಮ್ಮ ಮಕ್ಕಳ ಸಾಧನೆಯಿಂದ ನಿಮಗೆ ನೆಮ್ಮದಿಯನ್ನು ಸಿಗುತ್ತೆ. ಆಸ್ತಿಯ ಹಂಚಿಕೆಗಳಿಂದ ನಿಮಗೆ ಲಾಭ ಇದೆ. ಆದರೆ ಸೂಚನೆ ಏನಂದರೆ ಸಿಕ್ಕಿದ್ದನ್ನು ತಗೊಳ್ಳಿ. ಹಿರಿಯರ ಜೊತೆಗೆ ನಾಳೆ ನೀವು ವಾದ ಮಾಡೋದನ್ನ ಹೋಗಬೇಡಿ, ಅದು ನಿಮಗೆ ನಷ್ಟ ಕೂಡ ಉಂಟಾಗಬೇಕು. ದೇವತಾ ಭಕ್ತಿ, ಶ್ರದ್ಧೆ, ಭಕ್ತಿ ಎಲ್ಲವೂ ಕೂಡ ಆಗುತ್ತೆ, ಉಳಿತಾಯದ ಯೋಜನೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ನಿಮಗೆ ಹಿರಿಯರ ಒಂದು ಸಹಕಾರ ಕೂಡ ಸಿಗುತ್ತೆ. ಸ್ವಂತ ಶ್ರಮಕ್ಕೆ ನೀವು ಆದ್ಯತೆ ಕೊಡೋದ್ರಿಂದ ನಿಮಗೆ ಲಾಭ ಕೂಡ. ಧಾರ್ಮಿಕ ಸಂಸ್ಥೆಗಳಿಂದ ನಿಮಗೆ ಗೌರವ ಕೂಡ ಸಿಗುತ್ತೆ. ಕಾರ್ಯಗಳ ಮಿತಿಯಿಂದ ನಿಮಗೆ ಕೆಲಸಗಳ ಒತ್ತಾಯ ಸಿಗೋದ್ರಿಂದ ನೀವು ಆದಷ್ಟು ನಿಮ್ಮ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸೋದು ಒಳ್ಳೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂತಹ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿ, ಕಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಧನಸ್ಸು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ತಿರುಪತಿ ತಿಮ್ಮಪ್ಪನಿಗೋಸ್ಕರ ಒಂದು ಲೈಕ್ ಮಾಡಿ.